ನಮಸ್ತೆ ರೈತ ಮಿತ್ರರೇ, ನಾನು ನಿಮ್ಮ ಅಶೋಕ್. ನೀವು ನೋಡ್ತಾ ಇರುವಂಥದ್ದು ಅಶೋಕ್ ಆಗ್ರೋ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ನ. ರೈತ ಮಿತ್ರರೇ, ಪ್ರತಿದಿನದಂತೆ ಇವತ್ತು ಸಹ ಒಂದು ಮುಖ್ಯ ಮಾಹಿತಿಯೊಂದಿಗೆ ನಿಮ್ಮ ಜೊತೆ ವಿಡಿಯೋದಲ್ಲಿ ನಾನು ಬಂದಿದ್ದೇನೆ. ವಿಡಿಯೋನೇ ಸ್ಕಿಪ್ ಮಾಡಿದ್ರೆ ಕೊನೆ ತನಕ ನೋಡಿ. ಮುಖ್ಯ ಮಾಹಿತಿಯನ್ನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಖಂಡಿತ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಅಂತ ನನಗನ್ಸಿದ್ದು. ಓಕೆ, ಇವತ್ತಿನ ಒಂದು ಮಾಹಿತಿ ಏದ್ರ ಬಗ್ಗೆ ಅಂತ ಅಂದರೆ ATM ಬಗ್ಗೆ. ATM ಅಂತ ಅಂದರೆ ಆಟೋಮೆಟಿಕ್ ಟೆಲ್ಲರ್ ಮಿಷಿನ್ಸ್. ನಾವು ಹಣ ಪಡೆಯುವಂಥ ATM ಅಲ್ಲ, ಅಮೆರಿಕನ್ ಟಾಲ್ ಮೇಜ್, ಆಫ್ರಿಕನ್ ಟಾಲ್ ಮೇಜ್. ಆಫ್ರಿಕನ್ ಟಾಲ್ ಮೇಜ್ ಅಂದರೆ ಆಫ್ರಿಕಾದ ಒಂದು ಮೆಕ್ಕೆಜೋಳದ ಒಂದು ಬೆಳೆ ತಳಿ ಬಗ್ಗೆ ಮತ್ತು ಅದರ ಮೇವಿನ ಬಗ್ಗೆ, ಅದರ ವಿಶೇಷತೆ ಬಗ್ಗೆ. ಆಫ್ರಿಕನ್ ಟಾಲ್ ಮೇಜ್, ಅಮೆರಿಕನ್ ಅಲ್ಲ. ಈ ಆಫ್ರಿಕನ್ ಟಾಲ್ ಮೇಜನ್ನು, ಇದು ಮೇಜ್, ಇದು ಮೆಕ್ಕೆಜೋಳದ ಒಂದು ಜಾತಿ ಆಫ್ರಿಕನ್ ಟಾಲ್. ಅದರ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಇದರಲ್ಲಿ ಮುಖ್ಯವಾಗಿ ಏನು ಪೋಷಕಾಂಶಗಳಿರ್ತವೆ, ಯಾಕೆ ಇದನ್ನು ಬೆಳಿಬೇಕು, ಇದನ್ನ ಬೆಳೆದ್ರೆ ಅನುಕೂಲನ, ಇದರಿಂದ ಏನಾದರೂ ಅನಾನುಕೂಲಗಳಿದಾವೆ, ನಮ್ಮ ಹೈನುಗಾರಿಕೆಗೆ ಅಂದರೆ ಡೈರಿ ಫಾರ್ಮ್ಗಾಗ್ಬೋದು, ಕುರಿ ಮೇಕೆಗಳಿಗಾಗ್ಬೋದು, ಕುರಿ ಮೇಕೆ ಫಾರ್ಮ್ ಮಾಡಿರುವಂತಹ ಯಾರಿಗಾದರೂ ಸಹ ಇದರ ಅನುಕೂಲ ಇದೆಯಾ ಅಥವಾ ಕೇವಲ ಡೈರಿ ಫಾರ್ಮರ್ ಮಾತ್ರ ಅನುಕೂಲ ಇದೆಯಾ? ಪ್ರತಿಯೊಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಯಾರು ಸಹ ಸ್ಕಿಪ್ ಮಾಡ್ದಲ್ಲೇ ಕೊನೆ ತನಕ ನೋಡಿ. ಮಾಹಿತಿ ಸಂಪೂರ್ಣ ಅನಿಸುತ್ತೆ. ಯಾರೆಲ್ಲ ಹೊಸದಾಗಿ ನಮ್ಮ ವಿಡಿಯೋಗಳನ್ನ ವಾಚ್ ಮಾಡ್ತಾ ಇದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲಸ್ ಹಾಗೆಯೇ ಪ್ರತಿ ವಿಡಿಯೋನು ಒಂದು ಲೈಕ್ ಮಾಡಿಬಿಡಿ. ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಕ್ಕಂಥದ್ದು ಒಂದು ಲೈಕ್ ಕೇಳ್ತಾ ಹೋಗ್ತೀನಿ. ಪ್ಲೀಸ್ ಅದನ್ನು ಲೈಕ್ ಮಾಡಿ. ಓಕೆ, ನಾನು ಇವತ್ತು ಈ ಒಂದು ವಿಡಿಯೋದಲ್ಲಿ ನಿಮಗೆ ಆಫ್ರಿಕನ್ ಟಾಲ್ ಮೇಜ್ ಬಗ್ಗೆ, ATM. ಈ ATM ಬಗ್ಗೆ ನಾನು ಏನು ಹೇಳೋಕೆ ಹೋಗ್ತಾ ಇದ್ದೀನಿ ಅಂದರೆ, ಮುಖ್ಯವಾಗಿ ATM ಅಂದರೆ ಈ ಆಫ್ರಿಕನ್ ಟಾಲ್ ಮೇಜ್, ಆಫ್ರಿಕನ್ ಟಾಲ್ ಮೆಕ್ಕೆಜೋಳದ ಒಂದು ಜಾತಿಯ ಮೇವು. ಇದು ತುಂಬಾ ಉತ್ಕೃಷ್ಟವಾಗಿರುವಂತಹ ಮೇವು. ಈ ಮೇವನ್ನು ನಾವು ಹೇಗೆ ಬೆಳಿಬೇಕು, ಮುಖ್ಯವಾಗಿ ಇದರಲ್ಲಿ ಏನಿರುತ್ತೆ, ಯಾಕೆ ನಾವು ಇದನ್ನೇ ಬೆಳಿಬೇಕು, ನಮ್ಮಲ್ಲಿ ಈಗಿರ್ತಕ್ಕಂತಹ ಮೇಜ್ಗೂ ಇದಕ್ಕೂ ಡಿಫ್ರೆನ್ಸ್ ಏನು, ಅದನ್ನು ಮುಖ್ಯವಾಗಿ ಹೇಳ್ತಾ ಹೋಗ್ತೀನಿ. ಅದನ್ನು ನೀವು ಖಂಡಿತ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ಸಂಪೂರ್ಣವಾಗಿ ಪಡ್ಕೊಳ್ತೀರಾ ಮತ್ತು ನಿಮಗೆ ಇಷ್ಟ ಆಗುತ್ತೆ ಅನ್ನೋದು ನನ್ನ ಒಂದು ಮಾಹಿತಿ. ಓಕೆ, ಆಫ್ರಿಕನ್ ಟಾಲ್ ಮೇಜನ್ನು ನಾವು ಬೆಳೆಯೋದ್ರಿಂದ ಮುಖ್ಯವಾಗಿ ನಮ್ಗೆ ಆಗುವಂಥ ಅನುಕೂಲಗಳು, ಮುಖ್ಯವಾಗಿ ಇದರಲ್ಲಿ ಏನಿರುತ್ತೆ ಅನ್ನೋದನ್ನು ನೋಡೋದಾದರೆ ವಿಟಮಿನ್ ಸಿ. ಆಫ್ರಿಕನ್ ಟಾಲ್ ಮೇಜಲ್ಲಿ ಇರ್ತಕ್ಕಂಥದ್ದು ವಿಟಮಿನ್ ಸಿ ಅಂದರೆ ಪೋಷಕಾಂಶಗಳ ಕುರಿತಾಗಿ ನಾವು ನೋಡೋದಾದರೆ ವಿಟಮಿನ್ ಸಿ ಇರುತ್ತೆ. ಅದೇ ರೀತಿಯಾಗಿ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಗಳು ತುಂಬ ಉತ್ಕೃಷ್ಟವಾಗಿರುತ್ತೆ. ಆ್ಯಂಟಿ ಆಕ್ಸಿಡೆಂಟ್ ಮತ್ತು ವಿಟಮಿನ್ ಸಿ ಇರೋದ್ರಿಂದ ರಾಸುಗಳಲ್ಲಿ ಅಧಿಕ ಹಾಲಿನ ಉತ್ಪಾದನೆಗೆ ಮತ್ತು ಕುರಿ ಮೇಕೆಗಳಲ್ಲಿ ಅಧಿಕ ಮಾಂಸದ ಉತ್ಪಾದನೆಗೆ ತುಂಬಾ ಅನುಕೂಲವಾಗುತ್ತೆ ಈ ಆಫ್ರಿಕನ್ ಟಾಲ್ ಬೆಳೆಯೋದ್ರಿಂದ. ಇಲ್ಲಿ ಆಫ್ರಿಕನ್ ಟಾಲ್ ಅಂತಾನಿದೆ. ಈ ಬೆಳೆಯ ಒಂದು ಎತ್ತರವನ್ನು ಸಹ ತುಂಬ ಎತ್ತರವಾಗಿ ಬೆಳೀತಕ್ಕಂತಹ, ಮತ್ತು ಇದರ ವಿಶೇಷತೆ ಏನು ಅಂದರೆ, ಆಫ್ರಿಕನ್ ಟಾಲ್ ಎಲ್ಲಾದರೂ ಹಾಕಿದ್ದಾರೆ ಅಂದರೆ ಅದರಲ್ಲಿ 4ರಿಂದ ಅಂದರೆ 3-4 ತೆನೆಗಳನ್ನು, ಅಂದರೆ ಆ ಜೋಳದ ತೆನೆಗಳನ್ನು ನೀವು ಕಾಣ್ಬೋದು. ಆಫ್ರಿಕನ್ ಟಾಲ್ನ ಇದು ವಿಶೇಷವಾದಂಥ ಒಂದು ಲಕ್ಷಣ. ಒಂದೇ ಒಂದು ಗಿಡಕ್ಕೆ ಅಂದರೆ ಒಂದು ಸಸ್ಯಕ್ಕೆ 3-4ರಷ್ಟು ತೆನೆಗಳನ್ನು ಕಾಣ್ಬೋದು, ಜೋಳದ ತೆನೆಗಳನ್ನು. ನಮ್ಮ ಒಂದು ಇತರೆ ಪ್ರಭೇದಗಳಲ್ಲಿ ಒಂದೇ ಒಂದಿರುತ್ತೆ. ಇದರಲ್ಲಿ ತುಂಬ ಉದ್ದವಾದಂತಹ ಮತ್ತು ಹೆಚ್ಚು ಒಂದು ಸಸ್ಯಕ್ಕೆ ಹೆಚ್ಚು ತೆನೆಗಳನ್ನು ನಾವು ಕಾಣ್ಬೋದು. ಇದು ಆಫ್ರಿಕನ್ ಟಾಲ್ನ ಮತ್ತೊಂದು ವಿಶೇಷ. ಓಕೆ, ಹಾಗಾದರೆ ಇದು ಎಷ್ಟು ಇಳುವರಿಯನ್ನು ಕೊಡುತ್ತೆ ಇದು ಅಂತಂದರೆ, ನಾವು ಒಂದು 15 kgಯಷ್ಟು ಬೀಜವನ್ನು ಒಂದು ಎಕರೆಯಲ್ಲಿ ನಾವು ನಾಟಿ ಮಾಡ್ಬೋದಾಗುತ್ತೆ. ಒಂದು ಎಕರೆ ಪ್ರದೇಶಕ್ಕೆ ನಾವು ಸಾಲು ಹೊಡೆದ್ರ ಮುಖಾಂತರ ರೋಟಾವೇಟರ್ನ ಹಾಕ್ಕೊಂಡು ಸ್ವಲ್ಪ ಕೊಟ್ಟಿಗೆ ಗೊಬ್ಬರವನ್ನು ಕೊಟ್ಕೊಂಡು ನಾವೇನಾದರೂ ಕೈಯಿಂದ ಹಿಡಿಸಿದ್ದೆ ಆದರೆ ಒಂದು 15 kgಯಷ್ಟು ಬೀಜದ ಅವಶ್ಯಕತೆ ಬರುತ್ತೆ. ಇದು ಕನಿಷ್ಠ 60-70 ದಿವಸದಲ್ಲಿ ನೀವು ಆಟೋಮೆಟಿಕಲಿ ಕಟ್ ಮಾಡ್ಕೋಬೋದು. ಬೆಳೆ ಬರತಕ್ಕಂತಹ ಸನ್ನಿವೇಶ ಆಗುತ್ತೆ. ಇದಕ್ಕೆ ನೀರಿನ ಅವಶ್ಯಕತೆ ಸಹ ಅಷ್ಟೊಂದು ಹೆಚ್ಚಿನದಾಗಿ ಬೇಕಿರೋದಿಲ್ಲ. ನಿಮಗೆ ಒಂದು 60 ದಿನದಲ್ಲಿ ಸ್ಟಾರ್ಟಿಂಗ್ ನೀವು ಬೀಜವನ್ನು ನಾಟಿ ಮಾಡಿದ ನಂತರ ಒಂದು ಬಾರಿ ನೀರನ್ನು ಹಾಯಿಸಿದ್ರೆ, ನಂತರ ನೀವು 10 ದಿವಸಕ್ಕೆ ಒಮ್ಮೆ ನೀರು ಹಾಯಿಸಿದ್ರು ಸಹ ಇದಕ್ಕೆ ಯಾವುದೇ ರೀತಿ ನೀರಿನ ಅವಶ್ಯಕತೆ ಅಧಿಕವಾಗಿ ಬೇಕಿರೋದಿಲ್ಲ. ಕಳೆ ಅನ್ನೋದು ನಿಮ್ಮ ಒಂದು ಭೂಮಿಗೆ ಆಧಾರವಾಗಿರುತ್ತೆ. ಹೆಚ್ಚು ಕಳೆ ಬಂದಾಗ ಖಂಡಿತ ಅದನ್ನು ನಿವಾರಿಸ್ಕೋಬೇಕಾಗುತ್ತೆ. ಓಕೆ, ಇದು ಒಟ್ಟಾರೆ ಎಷ್ಟು ಟನ್ನಷ್ಟು ಒಂದು ಎಕರೆಗೆ ನಾವು ಬೆಳೆಯನ್ನು ಬೆಳಿಬಹುದು ಉತ್ತಮವಾಗಿ ಬೆಳೆದಾಗ ಈ ಒಂದು ಆಫ್ರಿಕನ್ ಟಾಲು ಒಂದು ಎಕರೆಗೆ ಸುಮಾರು 20 ಟನ್ನಷ್ಟು ಬೆಳೆ ತೂಕವನ್ನು ಅಂದರೆ ಇಳುವರಿಯನ್ನು ನಾವು ಪಡ್ಕೋಬಹುದು. 20 ಟನ್ಸ್ ಮೆಟ್ರಿಕ್ ಟನ್ಗಳಷ್ಟು ಇಳುವರಿಯನ್ನು ನಾವು ಪಡ್ಕೋಬಹುದು. ವರ್ಷದಲ್ಲಿ ಇದು ಕನಿಷ್ಠ 5 ಬೆಳೆಯನ್ನು ನಾವು ಬೆಳೆಯಬಹುದು. ಅಂದರೆ ಒಮ್ಮೆಲೆ ಹಾಕುವಂತಹ ಪದ್ಧತಿಯನ್ನು ಇಟ್ಕೊಂಡಾಗ ಕನಿಷ್ಠ 5 ಬೆಳೆಯನ್ನು. ಹಾಗಾದರೆ ಸರಾಸರಿ ಒಂದು ವರ್ಷಕ್ಕೆ ನಾವಿಲ್ಲಿ 100 ಟನ್ನಷ್ಟು ಆಫ್ರಿಕನ್ ಟಾಲ್ ಒಂದು ಮೇಜ್ನ ಒಂದು ಜೋಳದ ಮೇವನ್ನು ನಾವು 100 ಮೆಟ್ರಿಕ್ ಟನ್ ಅಷ್ಟು ಉತ್ಪಾದನೆಯನ್ನು ಮಾಡ್ಕೋಬಹುದು. ನೀವು ಈ ಒಂದು ಲೆಕ್ಕಾಚಾರದ ಮೇಲೆ ಒಂದು ಎಕರೆಯಲ್ಲಿ ನಾವು ಆಫ್ರಿಕನ್ ಟಾಲ್ ಏನಾದರೂ ಬಿತ್ತನೆ ಮಾಡಿದರೆ ಎಷ್ಟು ರಾಸುಗಳನ್ನು ಬೆಳೆಸಬಹುದು, ನಾವು ಆಲ್ರೆಡಿ ಹೇಳ್ಕೊಂಡಿದ್ದೀವಿ ಒಂದು ರಾಸುವಿಗೆ ಎಷ್ಟು ಅವಶ್ಯಕತೆ ಇದೆ ಅಂತಂದು. ಅದರ ಒಂದು ಕ್ಯಾಲ್ಕುಲೇಷನ್ಸ್ ಆಧಾರದ ಮೇಲೆ ನೀವು ಆಫ್ರಿಕನ್ ಟಾಲನ್ನು ಬೆಳ್ಕೊಳ್ಳೋದೇ ಆದರೆ
ಸೊ ನಿಮ್ಮ ಒಂದು ಒಳ್ಳೆ ಜಮೀನಿನಲ್ಲಿ ಬೆಳೆಯೋದೇ ಆದರೆ ಅದನ್ನು ನೀವು ಲೆಕ್ಕ ಹಾಕ್ಬೋದು. ನಾವು ಎಷ್ಟು ಒಂದು ಎಕರೆಯಲ್ಲಿ ಬೆಳೆದ್ರೆ ಆ ಎಷ್ಟು ರಾಸುಗಳಿಗೆ ಇದು ಸರಿ ಹೊಂದುತ್ತೆ ಅಂತಕ್ಕಂಥದ್ದನ್ನು ನೀವು ಗಮನ ಹರಿಸ್ಕೋಬೋದು. ಓಕೆ, ಇಷ್ಟು ಈ ಒಂದು ಇದರ ಮಾಹಿತಿ ಆದರೆ, ಸೊ ನೆಕ್ಸ್ಟ್ ಇದರ ಒಂದು ಡಿಸ್ಅಡ್ವಾಂಟೇಜಸ್ ಅಂದರೆ ಅನಾನುಕೂಲಗಳೇನು ಅಂತಂದರೆ, ಸೊ ಇದೊಂದು ಬಹುವಾರ್ಷಿಕ ಬೆಳೆ ಅಲ್ಲ, ಏಕವಾರ್ಷಿಕ ಅಂದರೆ ಒಂದೇ ಏಕ ಬೆಳೆ, ಒಂದೇ ಬಾರಿ ನಾವು ಕಟ್ ಮಾಡಿಕೊಂಡ್ರೆ ನೆಕ್ಸ್ಟ್ ಇದರಲ್ಲಿ ಯಾವುದೇ ರೀತಿ ಬೆಳೆಯೋದಿಲ್ಲ. ಸೊ ಹಾಗಾದರೆ ಪ್ರತಿ ಬೆಳೆ ನಾವು ಉಳುಮೆ ಮಾಡಬೇಕು, ಬೀಜವನ್ನು ಬಿತ್ತನೆ ಮಾಡಬೇಕು. ಸೊ ಇದೊಂದು ಬಿಟ್ಟರೆ ಬೇರೆ ಯಾವುದು ಡಿಸ್ಅಡ್ವಾಂಟೇಜಸ್ ಇಲ್ಲ. ಸೊ ಇದನ್ನು ಪ್ರತಿ ಸಾರಿ ನಾವು ಬಿತ್ತನೆ ಮಾಡ್ತಾ ಇರಬೇಕು, ಬೆಳೆಯನ್ನು ತೆಗೆದುಕೊಳ್ತಾ ಇರಬೇಕು. ಸೊ ಇದು ಬಹುವಾರ್ಷಿಕ ಬೆಳೆ ಅಲ್ಲ, ಸೊ ಒಂದೇ ಬಾರಿ ಕಟ್ ಮಾಡ್ತಕ್ಕಂಥದ್ದು. ಇಲ್ಲಿ ಲೇಬರ್ಗಳ ಅವಶ್ಯಕತೆ ಅನ್ನೋದು ಸೊ ನಮಗೆ ತಲೆದೂರುತ್ತೆ ಬಿಟ್ಟರೆ ಸೊ ಬೇರೇನು ಡಿಸ್ಅಡ್ವಾಂಟೇಜಸ್ ಅನ್ನೋದಿಲ್ಲ. ತುಂಬ ಉತ್ಕೃಷ್ಟವಾಗಿ ಇರುವಂತಹ ಅಧಿಕ ಹಾಲು ಉತ್ಪಾದನೆಗಾಗಿ ಇರುವಂತಹ ಒಂದು ಮೇವು ಯಾವುದು ಅಂದರೆ ಆಫ್ರಿಕನ್ ಟಾಲ್ ಮೇಜು. ಸೊ ಹಾಗಾದ್ರೆ ನೀವು ಈ ಒಂದು ಬೀಜಗಳು ಎಲ್ಲಿ ಸಿಗುತ್ತೆ ಅಂತ ಅಂದರೆ, ಸೊ ನೀವು ಆನ್ಲೈನಲ್ಲಿ ಸಹ ಈ ಬೀಜಗಳ ಅವಶ್ಯಕತೆ ದೊರಕುವಿಕೆ ಅನ್ನೋದು ಸಿಗುತ್ತೆ. ನೀವು ಅಮೆಜಾನಲ್ಲಿ ಚೆಕ್ ಮಾಡ್ಬೋದು. ಸೊ ಆಫ್ರಿಕನ್ ಟಾಲ್ ಮೇಜ್ ಸೀಡ್ಸನ್ನು ಸೊ ನೀವು ಅಲ್ಲಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೋಬೋದು. ಸೊ ಕನಿಷ್ಠ ಒಂದು 15 kg ಸೊ ನೀವು ಅಂದರೆ ಮೇವಿನ ಉದ್ದೇಶಕ್ಕೋಸ್ಕರ ನೀವು ಮಾಡ್ತಿರೋದ್ರಿಂದ ಸೊ ಕನಿಷ್ಠ ಒಂದು 15 kg ಒಂದು ಎಕರೆಗೆ ಬಿತ್ತನೆ ಮಾಡ್ಕೋಬೇಕಾಗುತ್ತೆ. ಓಕೆ, ನೀವು ಬೆಳೆ ಉದ್ದೇಶಕ್ಕೋಸ್ಕರ ಅಂದರೆ ಅಲ್ಲಿನ ಅಂದರೆ ಜೋಳದ ಉದ್ದೇಶಕ್ಕೋಸ್ಕರ ಮಾಡಿದ್ರೆ ಇನ್ನೂ ಕಡಿಮೆನ ನಾಟಿ ಮಾಡಬೇಕು. ಸೊ ಕಡಿಮೆ ನಾಟಿ ಮಾಡಿದಾಗ ನಿಮಗೆ ತೆನೆಗಳು ತುಂಬ ದೊಡ್ಡದಾಗಿ ಬರ್ತಕ್ಕಂಥದ್ದು. ಇಲ್ಲಿ ಮೇವು ಅಂದರೆ ನಮಗೆ ಕಾಂಡದ ಸ್ಟೆಮ್ ಡೆವಲಪ್ಮೆಂಟ್ ಆಗಬೇಕು ಅಂತಂದರೆ ಸ್ವಲ್ಪ ದೂರ ಇಟ್ಕೊಂಡು ನೀವು ಜೋಳನ ಬೆಳ್ಕೋಬೇಕು. ಬಟ್ ನಮಗೆ ಮೇವಿನ ಉದ್ದೇಶಕ್ಕೋಸ್ಕರ ಸ್ಟೆಮ್ ಜಾಸ್ತಿ ಡೆವಲಪ್ ಆಗ್ದಲೆ ಅಂದರೆ ತುಂಬ ದಪ್ಪ ಇಲ್ಲದಲೆ ಸೊ ಕರೆಕ್ಟ್ ಒಂದು ಸೈಜ್ ಬರಬೇಕಂದ್ರೆ ಒಂದು 15 kg ಬೀಜವನ್ನು ನಾಟಿ ಮಾಡಿದ್ರೆ ಇಟ್ಸ್ ಎನಫ್ ಸಾಕಾಗುತ್ತೆ. ಸೊ ನೀವು ಅಷ್ಟನ್ನು ಮಾಡ್ಕೋಬೋದು. ಓಕೆ, ಇದರ ಒಂದು ಯಾವ ರೀತಿ ಬರುತ್ತೆ ಅನ್ನೋದನ್ನು ಹೇಳಿದ್ದೀನಿ. ಅಂದರೆ 3-4 ತೆನೆ ಇರತಕ್ಕಂತಹ ಅತಿ ಎತ್ತರಕ್ಕೆ ಟಾಲ್ ಅಂತಂದರೆ ಎತ್ತರವಾಗಿ ಬೆಳೀತಕ್ಕಂತಹ ಮೇವು ಆಫ್ರಿಕನ್ ಟಾಲ್ ATM. ಇದು ನಿಮಗೆ ಇನ್ನೂ ಕೆಲವರಿಗೆ ಈ ಆಫ್ರಿಕನ್ ಟಾಲ್ ಸೀಡ್ಸ್ ಮುಖ್ಯವಾಗಿ ಗಮನಿಸಿ, ಪಶು ಆಸ್ಪತ್ರೆಯಲ್ಲಿ ಸಹ ಇದನ್ನು, ಸರ್ಕಾರಿ ಪಶು ಆಸ್ಪತ್ರೆಗಳಲ್ಲೂ ಸಹ ಇದನ್ನು ಮೇವಿನ ಉದ್ದೇಶಕ್ಕೋಸ್ಕರ ಮೇವಿನ ಜೋಳ ಅಂತ ಹೇಳ್ಬಿಟ್ಟೆ ವಿತರಣೆಯನ್ನು ಮಾಡ್ತಾರೆ, ಉಚಿತವಾಗಿ ವಿತರಣೆ ಮಾಡ್ತಾರೆ. ಸೊ ನೀವು ಸಹ ಅದನ್ನು ಬೇಕಾದರೆ ಪಡ್ಕೋಬಹುದು. ಆ ಒಂದು ಸಂದರ್ಭದಲ್ಲಿ ನೀವು ತಿಳ್ಕೊಂಡಿದ್ದೀರ, ಅದರ ಬಗ್ಗೆ ಮಾಹಿತಿ ಇದ್ದಾಗ ಡಾಕ್ಟರ್ಗಳನ್ನು ಸಂಪರ್ಕ ಮಾಡಿದಾಗ ನಿಮ್ಗೆ ಖಂಡಿತ ಆ ಒಂದು ಆಫ್ರಿಕನ್ ಟಾಲ್ ಮೇಜ್ ಸೀಡ್ಸನ್ನು ನಿಮಗೆ ಕೊಡ್ತಾರೆ. ಸೊ ಈ ಒಂದು ಸೀಡ್ಸ್ ಮ್ಯಾಕ್ಸಿಮಮ್ ಎಲ್ಲ ಬಿಳಿ ಬಣ್ಣದ ಸೀಡ್ಸ್ ಆಗಿರುತ್ತೆ. ಇವು ಮೇವಿನ ಜೋಳ ಅಂತಲೂ ಸಹ ಕರೀತಾರೆ. ಸೊ ಇದನ್ನು ನಾವು ಆ ರೀತಿಯಾಗಿ ಮಾಡ್ಕೋಬೇಕು. ಓಕೆ, ಒಟ್ಟಾರೆ ಟೋಟಲ್ ಆಗಿದ್ದು ಹೈನುಗಾರಿಕೆಗೆ ಹೇಳಿ ಮಾಡಿಸಿದಂತಹ ಅಧಿಕ ಹಾಲು ಉತ್ಪಾದನೆಗೆ ಹೇಳಿ ಮಾಡಿಸಿದಂತಹ ಒಂದು ಮೇವು ಅಂತ ಸಹ ಖಂಡಿತ ನಾವು ಹೇಳ್ಬೋದು. ಈ ಮೇವು ಈ ಒಂದು ಆಫ್ರಿಕನ್ ಟಾಲ್ ಪ್ರಭೇದ ಉತ್ಪಾದನೆ ಆಗಿದ್ದೆ. ಸೊ ಈ ಉದ್ದೇಶಕ್ಕೋಸ್ಕರ ಅಂದರೆ ಮೇವಿನ ಉದ್ದೇಶಕ್ಕೋಸ್ಕರ ಸೊ ಅದನ್ನು ನೀವು ಬೆಳ್ಕೋಬೋದು. ಈ ಒಂದು ಬೆಳೆಯ ಜೊತೆಯಾಗಿ ಅಂದರೆ ಆಫ್ರಿಕನ್ ಟಾಲ್ ಮೇಜ್ನ ಜೊತೆಯಾಗಿ ನೀವೇನಾದರೂ ಒಂದು 3 ಸಾಲು ಆಫ್ರಿಕನ್ ಟಾಲ್ ಮೇಜ್ ಇಟ್ಬಿಟ್ಟು ಅದರ ಒಂದು ಸಾಲು ನೆಕ್ಸ್ಟ್ ಒಂದು ಸಾಲು ಅಲಸಂದೆಯನ್ನೇನಾದರೂ ಬೆಳ್ಕೊಂಡ್ರೆ ಜೊತೆಯಾಗಿ, ಸೊ ಇದು ಒಟ್ಟಾರೆ ಟೋಟಲಿ ಅಲಸಂದೆ ಮತ್ತು ಆಫ್ರಿಕನ್ ಟಾಲ್ ಮೇಜ್ ಎರಡೂ ಮೇವಿನ ಉದ್ದೇಶಕ್ಕೋಸ್ಕರನೇ ಬೆಳ್ಕೊಂಡ್ರೆ ಸೊ ಕನಿಷ್ಠ ಒಂದು 6-7-8 ಲೀಟರ್ ತನಕ ಹಾಲು ಕೊಡುವಂತಹ ರಾಸುಗಳಿಗೆ ದಾಣಿ ಮಿಶ್ರಣದ ಅವಶ್ಯಕತೆ ಖಂಡಿತ ಬರೋದಿಲ್ಲ. ಯಾಕೆಂತಂದರೆ ಇಲ್ಲಿ ಲೆಗ್ಯುಮಿನಸ್ ಮತ್ತು ನಾನ್ ಲೆಗ್ಯುಮಿನಸ್ ಎರಡೂ ಜಾತಿಯ ಆಹಾರವನ್ನು ಪೂರೈಸಿದಂತಾಗುತ್ತೆ. ಸೊ ಉದ್ದೇಶಕ್ಕೋಸ್ಕರ ಇಲ್ಲಿ ದಾಣಿ ಮಿಶ್ರಣದ ಅವಶ್ಯಕತೆ ಅನ್ನೋದು ನಮಗೆ ತಲೆದೋರೋದಿಲ್ಲ. ಮ್ಯಾಕ್ಸಿಮಮ್ ನ್ಯೂಟ್ರಿಷನ್ಸ್, ಪೋಷಕಾಂಶಗಳು, ಮಿನರಲ್ಸ್ ಎಲ್ಲನೂ ದೊರಕೋದ್ರಿಂದ ಇಲ್ಲಿ ದಾಣಿ ಮಿಶ್ರಣದ ಅವಶ್ಯಕತೆ ಬರೋದಿಲ್ಲ. ಸುಮಾರು 6-7 ಲೀಟರ್ ತನಕ ಹಾಲು ಕೊಡುವಂತಹ ರಾಸುಗಳಲ್ಲಿ ದಾಣಿ ಮಿಶ್ರಣದ ಅವಶ್ಯಕತೆ ಇರೋದಿಲ್ಲ. ಆ ಉದ್ದೇಶಕ್ಕೋಸ್ಕರ ನೀವೇನಾದರೂ ಆಫ್ರಿಕನ್ ಟಾಲ್ ಮೇಜ್ ಈ ಒಂದು ಜೋಳದ ಒಂದು ಪ್ರಭೇದವನ್ನು ನೀವೇನಾದರೂ ಮೇವಿನ ಉದ್ದೇಶಕ್ಕೋಸ್ಕರ ಬೆಳ್ಕೊಳ್ತೀವಿ ಅಂತಂದರೆ ಖಂಡಿತ ನಾವು ಅದಕ್ಕೆ ಸಂಪೂರ್ಣವಾಗಿ ಅದು ಓಕೆ ಅಂತಂದರೆ ಹೇಳ್ತೀವಿ. ಯಾಕೆ ಅಂತಂದರೆ ಅಷ್ಟು ಉತ್ತಮವಾದಂತಹ ಪೋಷಕಾಂಶಗಳಿರುವಂತಹ ಒಂದು ಮೇವು ಅದಾಗಿರುತ್ತೆ. ಸೊ ಸೈಲೇಜಲ್ಲಿ ಮುಖ್ಯವಾಗಿ ಸೈಲೇಜ್ಗೆ ಹೇಳಿ ಮಾಡಿಸಿದಂತಹ ಮೇವು ಜಾತಿ ಅಂದರೆ ಆಫ್ರಿಕನ್ ಟಾಲ್ ಮೇಜ್. ಸೊ ತುಂಬಾ ಉತ್ಕೃಷ್ಟವಾದಂತಹ ಮೇವು. ಸೊ ಇದು ನಿಮಗೆ ಈ ಒಂದು ವಿಡಿಯೋದಲ್ಲಿ ಮುಖ್ಯವಾಗಿ ಮಾಹಿತಿ. ಸೊ ಯಾರಾದರೂ ಬೆಳ್ಕೊಳ್ಳಿದ್ರೆ ಖಂಡಿತ ಬೆಳ್ಕೊಳ್ಳಿ. ಆನ್ಲೈನಲ್ಲಿ ಅದರ ಸೀಡ್ಸ್ ಅನ್ನೋದು ಸಿಗುತ್ತೆ. ಸೊ ಖಂಡಿತ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಅಂದರೆ ಪ್ರತಿಯೊಬ್ಬರು ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.